ಕಡಿತಾರೆ, ಮನೆ ಮುಂದೆ ಕಡಿತಾರೆ, ಸ್ಕೂಲಲ್ಲಿ ಓಪನ್ ಫೀಲ್ಡ್ ಅಲ್ಲಿ ಕಡಿತಾ ಇದ್ದಾರೆ. ಅದಕ್ಕೆ ಮಾತ್ರ ಮಾಹಿತಿಗಳಿದೆ, ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಇದೆ. ಏನು ಹೌದು, ಡಿಜಿಟಲ್ ಕೊಟ್ಟಿದ್ದೇವೆ, ಕಮಿಷನ್ ಎಲ್ಲ ಕೊಟ್ಟಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ, ಪ್ರತಿ ವರ್ಷ ಕೊಡ್ತಾನೆ ಇದ್ದೀವಿ. ಇದೇ ಹೊಸದಿಲ್ಲ. ದಯವಿಟ್ಟು ತಾವು ಒಂದ್ಸತಿ ಅವ್ರ ಏರಿಯಾಗಳು ನೋಡಿ, ಪರ್ಟಿಕ್ಯುಲರ್ ಏರಿಯಾಗಳು ಚೆಕ್ ಮಾಡಿ. ಕರ್ನಾಟಕದಲ್ಲಿ ಜಾರಿ ಇದೆ, ಅದರಲ್ಲಿ ಟೋಟಲ್ ಬ್ಯಾನ್ ಇದೆ. ಯಾವುದೇ ಗೋಳಿ ಇಲ್ಲ, ಗೂಳಿ, ಎತ್ತು, ಗರು, ಎಮ್ಮೆ ಕಡಿಲಿಲ್ಲ. ಬರೀ 13 ವರ್ಷ ಮೇಲೆ ಕೋಣ ಮಾತ್ರ ಕಡಿಬಹುದು, ಬೇರೆ ಯಾವ್ದು ಪ್ರಾಣಿ ಕಡಿಬಾರದು ಅಂತ ಕ್ಲಿಯರ್ ಆಗಿ. ಅದಲ್ಲದೆ ಯಾವುದೇ ಬಿಟ್ಬಿಟ್ಟು ಮನೆಗಳ ಮುಂದೆ, ಮನೆಗಳ ಒಳ್ಳೆ ಇಲ್ಲ ಆಚೆ ಅದು ಕಡಿಯಬಾರದು, ರೋಡಲ್ಲಿ ಕಡಿಯಬಾರದು. ಅದು ತಮಗೆಲ್ಲ ಗೊತ್ತಿದೆ ಚೆನ್ನಾಗಿ. ಆದ್ರೂ ಪ್ರತಿ ವರ್ಷ ಎಲ್ಲ ದಾರಿಗಳೆಲ್ಲ ಕಡಿತಾ ಇದ್ದಾರೆ. ಆಮೇಲೆ ಲೋಕಲ್ ಮುನ್ಸಿಪಾಲಿಟಿ ಅವರು ಅವ್ರಿಗೆ ಜಾಗ ಮಾಡ್ಕೊಬಿಟ್ಟಿದ್ದಾರೆ. ಇವತ್ತು ಕಾನೂನು ವಿರುದ್ಧ ಆಗಿದೆ ಅಂದ್ರೂ ಅವ್ರು ಜಾಗ ಮಾಡ್ಬಿಟ್ಟು ಸಪರೇಟ್ ಆಗಿ ಕಡೀರಿ ಅಂದ್ಬಿಟ್ಟು ಅದು ಜಾಗ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ನಮ್ಮ ಹತ್ರ ಸುದ್ದಿ ಬಂದಿರೋ ಪ್ರಕಾರ ಕಮ್ಮಿ ಅಂದ್ರೂ 1500-2000 ಹಸುಗಳು ಬೆಂಗಳೂರು ಒಳ್ಳೆ ಬಂದ್ಬಿಟ್ಟಿದೆ. ಇದು ಯಾವುದು ಬಂದ್ಬಿಟ್ಟು ರೈತರು ಒಳ್ಳೆ ಮಾಡೋ ಜಾಗ ಅಲ್ಲ. ಇದು ಡಿಪಾರ್ಟ್ಮೆಂಟ್ಗೆ ಚೆನ್ನಾಗಿ ಗೊತ್ತಿದೆ, ಇದೆಲ್ಲ ಬರ್ತಾ ಇಲ್ಲ ಅಂದ್ಬಿಟ್ಟು, ಬಟ್ ಯಾವ್ದೇನು ಅದಕ್ಕೆ ಕ್ರಮ ತಗೊಳ್ತಾ ಇಲ್ಲ. ಅಷ್ಟೇ, ಇವತ್ತು ಒಂಟೆಗಳು ಕೂಡ ಬಂದಿದೆ, ಬೆಂಗಳೂರಲ್ಲಿ ಒಂಟೆ ಬಂದ್ಬಿಟ್ಟಿದೆ. ಕರ್ನಾಟಕದಲ್ಲಿ ಕಮ್ಮಿ ಅಂದ್ರೆ ಇವತ್ತು ಒಂದು 200-250 ಗಂಟೆ ಬಂದಿದೆ. ಒಂಟೆ ಕೂಡ ಬ್ಯಾನ್ ಇದೆ. 1000 ಕಿಲೋಮೀಟರ್ ಇಂದ ಒಂಟೆ ಬರ್ತಾ ಇರೋದು, ಅದು 100% ಕೋರ್ಟ್ ಆರ್ಡರ್ ಪ್ರಕಾರ ಇಲ್ಲಿಗಲ್. ಹಂಗೋರು ಇವರು ಒಂಟೆಗಳು ಬರ್ತಾರೆ. ಒಂಟೆ ಚಿಕ್ಕ ಪ್ರಾಣಿ ಅಲ್ಲ, ಇಲ್ಲ ನಾಯಿಗಳನ್ನ ಬೆಕ್ಕು ಬಚ್ಚಿಕೊಂಡು ಬರ್ಕೋಬಿಟ್ಟು ಎಲ್ಲ ಕಂಡು ನಡೀತಾ ಇರೋದು. ಆದ್ರೂ ಯಾವುದು ಕ್ರಮ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡಿದೆ. ಇದಕ್ಕೆ ಮೇನ್ ಇರೋದು ನಮ್ಮ SPCA ಪ್ರೆಸಿಡೆಂಟ್. ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ SPCA ಪ್ರೆಸಿಡೆಂಟ್ ಇದ್ದಾರೆ. ಅವ್ರು ಬಂದ್ಬಿಟ್ಟು ಯಾರು DC ಅವರು ಇಂಪಾರ್ಟ್ ಆಗಿದ್ದಾರೆ. ಡಿಸ್ಟ್ರಿಕ್ಟ್ ಕಮಿಷನರ್ ಅವರೇ ಹೆಡ್ ಪ್ರೆಸಿಡೆಂಟ್ ಅಲ್ಲಿ. ಸೊ ಇದೆಲ್ಲ ಅವ್ರ ಅಧಿಕಾರ ಬರೋದು. ಯಾವುದೇ ಡಿಸ್ಟ್ರಿಕ್ಟ್ ಕಮಿಷನರ್ ಅವರು ಆಕ್ಷನ್ ತಗೊಳ್ತಾ ಇಲ್ಲ ಅಂತ ಕೇಳಬೇಕು. ಡಿಸ್ಟ್ರಿಕ್ಟ್ ಕಮಿಷನರ್ ಮತ್ತೆ DD ಡೆಪ್ಯೂಟಿ ಡೈರೆಕ್ಟರ್ ಅವ್ರು ಇರೋದು ಅಧಿಕಾರ, ಅವ್ರ ಜವಾಬ್ದಾರಿ ಇರೋದು. ಅವ್ರು ಯಾವ್ದು ಜವಾಬ್ದಾರಿ ತಗೊಳ್ತಾ ಇಲ್ಲ. ಅವ್ರು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಅವ್ರಿಗೆ ಯಾವ್ದು ಅದಕ್ಕೆ ಆಕ್ಷನ್ ತಗೊಂಡು ಅದಕ್ಕೆ ಪ್ರಾಣಿಗಳಿಗೆ ಉಳಿಸಬೇಕು, ಅವ್ರು ಕರ್ತವ್ಯ. ಬಟ್ ಯಾವುದೇ ಆಕ್ಟಿವ್ ಯಾವ್ದು ಆಕ್ಟಿವ್ ಇಲ್ಲ. ತುಂಬಾ SPCAಗಳು ಕರ್ನಾಟಕದಲ್ಲಿ ಆಕ್ಟಿವೇ ಇಲ್ಲ. ಸೊ ಈ ತರ ನಡೀತಾ ಇರುವಾಗ ಇದು ಓಪನ್ ಆಗಿ ನಡೀತಾ ಇರೋದು. ಇದು ಮನೆಗಳಲ್ಲಿ ಕಡಿಯೋದು, ಅದರಲ್ಲಿ ರಕ್ತ ಮತ್ತು ಮಾಂಸ ಬಂದ್ಬಿಟ್ಟು ರೋಡಲ್ಲಿ ಹರಿತಾ ಇದೆ. ಅದರಿಂದ ಎಷ್ಟು ಜನಗಳಿಗೆ ಹಾನಿಯಾಗಬೇಕಂತ ಜನ ಗೊತ್ತಾಗ್ತಾ ಇಲ್ಲ. ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟ್ ಅದಕ್ಕೆ ಯಾವುದು ಬಂದ್ಬಿಟ್ಟು ಸ್ಟೆಪ್ ತಗೊಳ್ತಾ ಇಲ್ಲ. ಯಾಕಂದ್ರೆ ಅದರಲ್ಲಿ ಡಿಸೀಸಸ್, ಪ್ಯಾಂಡೆಮಿಕ್ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬಾ ಇದೆ. ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಅವರು ಸೀರಿಯಸ್ ಗಮನ ಕೊಡಬೇಕು. ಅದಂದ್ರೆ ಮಕ್ಕಳು ಮತ್ತೆ ಹೆಂಗಸ್ ಮುಂದೆ ಕೂಡ ಕಳೀತಾರೆ, ಅದನ್ನ ಬಗ್ಗೆ ಯಾವುದು ಗಮನ ಕೊಡ್ತಾ ಇದೆ. ಇದೆಲ್ಲ ಆಗ್ಬೇಕು. ಯಾವುದೇ ಪ್ರಾಣಿ ಇರಲಿ, ಮೇಕೆ ಇರಲಿ ಇಲ್ಲ ಕೋಳಿ ಇರಲಿ, ಅದಕ್ಕೆ ಮುನ್ಸಿಪಲ್ ಆಕ್ಟ್ ಪ್ರಕಾರ ಅದೆಲ್ಲ ಸ್ಮಾರ್ಟ್ ಅವರ್ಸಲ್ಲಿ ವಿತ್ ಸರ್ಟಿಫಿಕೇಶನ್ ಕೊಟ್ಟು ಮಾತ್ರ ಅದನ್ನು ಕಡಿಬಹುದು. ಬಟ್ ಇದೇನಾಗ್ತದೆ, ಮನೆ ಓಪನ್ ಅಲ್ಲಿ ನಡೀತಾ ಇರೋದಿಲ್ಲ. ಈಗ ಏನಂದ್ರೆ ಬೆಂಗಳೂರು ಸಿಟಿಯಲ್ಲಿ ಇಷ್ಟೊಂದು ಪ್ರಾಣಿಗಳು ಬಂದಿದೆ. ಹೇಗೆ ನಾಕಾಬಂದಿಗಳು ಮಾಡಿಲ್ಲ, ಡಿಪಾರ್ಟ್ಮೆಂಟ್ ನಾಕಾಬಂದಿ ಮಾಡೋದು ಕರ್ತವ್ಯ ಅಲ್ವಾ? ಅವರು ಹೇಗೆ ಮಾಡ್ತಾರೆ? ನಾವು ಕೇಳಬೇಕು ಡಿಪಾರ್ಟ್ಮೆಂಟ್ಗೆ, ದಯವಿಟ್ಟು ಇಮಿಡಿಯೇಟ್ ನಾಕಾಬಂದಿ ಮಾಡಿ. ಮುಂಚೆ ನಾಕಾಬಂದಿ ಮಾಡ್ತಾ ಇದ್ರು. ಬೆಂಗಳೂರು ಎಂಟ್ರಿ ಪಾಯಿಂಟ್ 12 ಎಂಟ್ರಿ ಪಾಯಿಂಟ್ 14 ಎಂಟ್ರಿ ಪಾಯಿಂಟ್ ಕೂಡ ನಾಕಾಬಂದಿ ನಡೀತಾ ಇತ್ತು. 25-7 15 ದಿವಸ ಮುಂಚೆ ನಾಕಾಬಂದಿ ಮಾಡ್ತಾ ಇದ್ರು. ಇವಾಗ ಕಾಲು ನಾಕಾಬಂದಿ ಮಾಡ್ತಾ ಇಲ್ಲ, ಓಪನ್ ಆಗಿ ಬಿಟ್ಟಿದ್ದಾರೆ. 1959 ಕ್ಲಿಯರ್ ಆಗಿದೆ, ಯಾವುದೇ ಪ್ರಾಣಿಗಳು ಅನಿಮಲ್ ಸರ್ಟಿಫೈಡ್ ಆಕ್ಟ್ ಕಂಪ್ಲೀಟ್ ಬ್ಯಾನ್ ಇದೆ ಕರ್ನಾಟಕದಲ್ಲಿ. ಅಂಗೂರು ಅದು ತಪ್ಪೇನೆ, ಅದನ್ನ ಸಪೋರ್ಟ್ ಮಾಡ್ತಾ ಇಲ್ಲ. ಯಾವುದೇ ಪ್ರಾಣಿ ಸಪೋರ್ಟ್ ಮಾಡ್ತಾ ಇದಕ್ಕೆ ಅದಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಏನು ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಿತ ಕಾಯ್ದೆ ಹಾಗೆ ಸಂವರ್ಧನಾ ಕಾಯ್ದೆ 2020 ಏನಿದೆ ಕರ್ನಾಟಕದಲ್ಲಿ
ನೀವು ಜಾರಿ ಇರ್ತಕ್ಕಂಥದ್ದು ಆ ಕಾನೂನನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು. ಇವತ್ತು ಅದನ್ನ ಅದಕ್ಕೋಸ್ಕರ ಆ ಉದ್ದೇಶದಿಂದ ನಮ್ಮಲ್ಲಿ ನಮ್ಮ ಸಂಘಟನೆ ಮಾಂಸಾಹಾರದ ವಿರುದ್ಧ ಅಲ್ಲ, ಇರ್ತಕ್ಕಂಥದ್ದು ಏನು 2020 ಕಾಯ್ದೆ ಇವತ್ತು ಜಾರಿಯಲ್ಲಿ ಇದೆಯೋ ಇಲ್ವೋ? ಇವತ್ತು ಜಾರಿಯಲ್ಲಿ ಇರೋದು ಆ ಕಾಯ್ದೆ ಜಾರಿಯಲ್ಲಿ ಇದೆ ಅಂತ ಈ ನೆಲದ ಕಾನೂನು. ಅದನ್ನ ಯಾಕೆ ಸರ್ಕಾರ ಜಾರಿಗೊಳಿಸ್ತಾ ಇಲ್ಲ? ಅದನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ? ಪ್ರತಿಯೊಂದು ಕಡೆಗಳಲ್ಲೂ ಇವತ್ತು ರಸ್ತೆಗಳಲ್ಲಿ ಗೋ ಹತ್ಯೆ ನಡೀತಾ ಇರ್ತಕ್ಕಂಥದ್ದು. ಆ ಗೋವಿನ ಹತ್ಯೆಯನ್ನ ಏನಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು? ಅದು ಹಿಂದೂಗಳು ಅತ್ಯಂತ ಪೂಜನೀಯವಾಗಿ ನೋಡ್ತಾರೆ, ಅವ್ರಿಗೆ ಘಾಸಿಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ವ್ಯಾಪಕವಾಗಿ ಗೋ ಹತ್ಯೆ ನಡೀತಾ ಇರ್ತಕ್ಕಂಥದ್ದು. ಅದಲ್ಲದೆ ಇವತ್ತೇನು ಮೊನ್ನೆ ಟೌನಲ್ಲಿ ಏನು ಇವರು ಕರ್ನಾಟಕ ಮುಸ್ಲಿಂ ಸಮಾವೇಶ ಅಂತ ಹೇಳಿ ಮಾಡ್ತಾರೆ. ಅದರಲ್ಲಿ ಸುಮಾರು ಸರ್ಕಾರಕ್ಕೆ 15 ಪಾಯಿಂಟ್ಗಳನ್ನ ಹಾಕ್ತಾರೆ. ಅದರಲ್ಲಿ ಏನು ಇವತ್ತು ಹಿಜಾಬ್ ಸಂಪೂರ್ಣವಾಗಿ ತೆಗೆದಾಕ್ತಕ್ಕಂಥದ್ದಾಗಿರ್ಬೋದು, ಅದೇ ರೀತಿಯಲ್ಲಿ ಇವಾಗ ಇರ್ತಕ್ಕಂಥ ಗೋಹತ್ಯೆ ಕಾನೂನ ಸಂಪೂರ್ಣವಾಗಿ ತೆಗೆದಾಕ್ಬೇಕು ಅಂತೇಳಿ ಅವ್ರು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇವತ್ತು ಸರ್ಕಾರದವನ್ನ ಯಾವ ರೀತಿಯಾಗಿ ತಮ್ಮ ಕೈಗೊಂಬೆಯಾಗಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಅದರಲ್ಲೂ ದಾವಣಗೆರೆ ಉಪಚುನಾವಣೆಯಲ್ಲಿ ನಾವು ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬಿಟ್ಟಿದೀವಿ. ಆ ಹಿನ್ನೆಲೆಯಲ್ಲಿ ಸರ್ಕಾರ ನಮ್ಮ ಮಾತಿಗೆ ಬಗ್ಗಿದ್ರೆ ಮಾತ್ರ ಈ ಒಂದು ಮುಸಲ್ಮಾನ್ ಸಮಾಜ ಸರ್ಕಾರದ ಜೊತೆ ಇರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಬೆದರಿಕೆ ಹೋಗ್ತಾ ಇದ್ದಾರೆ. ಆ ಬೆದರಿಕೆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರವು ಸಹ ಗೋತಿಗೆ ಸಂಪೂರ್ಣವಾದಂತಹ ಪೋಷಣೆಯನ್ನ ಕೊಡ್ತಾ ಇರ್ತಕ್ಕಂಥ ಸಹಕಾರವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ನೀವು ಯಾವುದೇ ಸ್ಟೇಷನ್ ಗಳಲ್ಲಿ ನೋಡ್ರಿ, ನಾವು ಒಂದೊಂದು ನಮ್ಮ ಕಾರ್ಯಕರ್ತರು ಏನಾದ್ರು ಅಸಮಾನ ಗಾಡಿಯನ್ನು ಕರೆ ಮಾಡ್ತಾರೆ, ಅವ್ರು ಸ್ಥಳಕ್ಕೆ ಬರ್ತಾ ಇಲ್ಲ, ಮತ್ತೆ ಪೊಲೀಸ್ ಸ್ಟೇಷನ್ ಕಲ್ತ್ಕೊಂಡು ಹೋದ್ರೆ ಇನ್ಸ್ಪೆಕ್ಟರ್ ನಮ್ಮ ಕಾರ್ಯಕರ್ತಗಳಿಗೆ ಪ್ರಶ್ನೆ ಮಾಡ್ತಾರೆ, ನಿಮ್ಗೆ ಯಾರು ಅಧಿಕಾರ ಕೊಟ್ಟರು ಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಮೊನ್ನೆ ಹೇಳತ್ತು ತುರ್ಬೇಕೆರೆಯಲ್ಲಿ ಇರ್ತಕ್ಕಂಥ ಒಬ್ಬ ಮೂರ್ತಿ ಅಂತ ಹೇಳ್ತಕ್ಕಂಥ ಇನ್ಸ್ಪೆಕ್ಟರ್ ಆ ಸ್ಥಳದಲ್ಲಿ ಇಡೀ ಗ್ರಾಮಸ್ಥರು ಸೇರಿ ಅಕ್ರಮ ಸಾಗಾಣಿಕೆಯನ್ನ ಹಿಡಿದಿರ್ತಾರೆ. ಆ ವಾಹನ ಪೊಲೀಸ್ ಠಾಣೆಗೆ ಹೋಗಿರುತ್ತೆ. ಠಾಣೆಗೆ ಹೋದಂತ ವಾಹನದ ಮೇಲೆ ಪ್ರಕರಣ ದಾಖಲಿಸ್ಬಿಟ್ಟು ಬಜರಂಗ ಕಾರ್ಯಕರ್ತರು ಹೋಗಿರ್ತಾರೆ. ಆ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸುತ್ತಾರೆ. ಇದಕ್ಕೂ ಮುಂದೆ ಮಾಡಿದ್ರೆ ಚಿತ್ತೂರಲ್ಲಿ ಬಹಳ ದೊಡ್ಡದಾದಂತ ಒಂದು ಗೋಹತ್ಯೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಚಿತ್ತೂರು ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಆ ಬಂದ್ಗೆ ಕರೆ ಕೊಟ್ಟರು ಅಂತ ಹೇಳಿ ನಮ್ಮ ಬಜರಂಗ ಕಾರ್ಯಕರ್ತರಿಗೆ ಏನು ನಿಮ್ಮ ಮೇಲೆ ಯಾಕೆ ನಾವು ಗೂಂಡಾ ಕಾಯ್ದೆಯನ್ನು ಹಾಕಬಾರ್ದು ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿ ಹೇಳುವಂತೆ ಏನು ನಮ್ಮ ಬಿಲ್ಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅಂತಕ್ಕಂಥವ್ರು ನಮ್ಮ ಕಾರ್ಯಕರ್ತ ಯಾರು ಅದನ್ನ ಒಂದು ಅಕ್ರಮ ಸಾಗಾಟ ನಡೀತಿದೆ, ಆ ವಾಹನ ಸಹ ಒಬ್ಬ ಏನು ಕಸಾಯಿಖಾನೆಗೆ ಸೇರಿದಂತ ವಾಹನ ಅಂತ ಹೇಳಿ ಅದ್ರಲ್ಲಿ ದೃಢಪಟ್ಟಿರ್ತಕ್ಕಂಥದ್ದು. ಆಗಿದ್ರೂ ಸಹ ಆ ವಾಹನವನ್ನು ಬಿಟ್ಟು ಕಳಿಸಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಧಮಕಿ ಹಾಕಿ ನಿನ್ ಮೇಲೆ ಗೂಂಡಾ ಕೇಸ್ ಹಾಕ್ಬಿಡ್ತೀನಿ, ರೌಡಿ ಶೀಟ್ ಮಾಡ್ತೀನಿ, ಇನ್ನೇನ ಸ್ಟೇಷನ್ ಕಡೆ ಬಂದ್ರೆ ಆಗ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಇದೆಲ್ಲ ಒಟ್ಟಾರೆ ವಿಚಾರಗಳ ಜೊತೆಗೆ ಇವತ್ತು ಏನೋ ಮೊನ್ನೆ ಏನೋ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು SDPI ಕಡೆಯಿಂದ. ಆ SDPI ಪ್ರಮುಖ ಹೇಳ್ತಾರೆ, ಏನು ಗೋ ರಕ್ಷಣೆಗೆ ಹೋದಂತ ಯಾರಾದ್ರೂ ಹಿಂದೂ ಕಾರ್ಯಕರ್ತರಿರ್ತಾರೆ ಅಥವಾ ಏನು ಪ್ರಾಣಿ ಪ್ರಿಯರಿರ್ತಾರೆ, ಅವ್ರೇನಾದ್ರೂ ನಿಮ್ಮ ಬೀದಿಗಳಿಗೆ ಬಂದು ಗೋರಕ್ಷಣೆಗೆ ಬಂದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿ ಅವ್ರಿಗೆ ಒಳೀರಿ ಅಂತಕ್ಕಂಥ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ. ಅಂದ್ರೆ ಇವತ್ತು ಕಾನೂನು ಏನ್ ಮಾಡ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ, ಇಷ್ಟೆಲ್ಲ ರಾಜವರ್ಷವಾಗಿ ಅವ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಹತ್ಯೆ ಮಾಡ್ತಕ್ಕಂಥದ್ದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಮತ್ತೆ ಅದನ್ನ ತಡಿಲಿಕ್ಕೆ ಹೋದಂತವ್ರಿಗೆ ಇವತ್ತು ಹೊಡಿಬೇಕು, ಕೊಲ್ಲಬೇಕು ಅಂತ ಹೇಳ್ತಕ್ಕಂಥ ಪ್ರಚೋದನೆಗಳನ್ನ ಕೊಡ್ತಾ ಇದ್ದಾರೆ. ಹೋರಾಟ ಬರೀ ಬಕ್ರೀದ್ಗಷ್ಟೇ ಇರುತ್ತಾ, ಆಮೇಲೆ ಮುಂದೇನೂ ಇರುತ್ತಾ? ಯಾಕೆ ಅಂತ ಕೇಳ್ತೀನಿ ಕೇಳಿ. ತಮಗೆ ಕೆಲವೊಂದು ಏರಿಯಾ ಪರಿಚಯ ಇದೆಯಲ್ಲ ಗೊತ್ತಿಲ್ಲ. ಈ ಅಂಬೇಡ್ಕರ್ ಕಾಲೇಜ್ ಹಿಂದೆಗಡೆ ಇರ್ಬೋದು, ಅಲ್ಲಿ ಬಸವನಗರ ಅಂತ ಇದೆ, ಆದರೆ ಬೀದಿ ತುಂಬ ಕಡ್ದಾಕಿರೋ ಬಸವಗಳು ಇರ್ತವೆ. ಸೊ ಆ ನಿಟ್ಟಿನಲ್ಲಿ ತಮ್ಮ ಕೆಲಸ ಏನು ಮಾಡಿದ್ದೀರಾ? ಅಲ್ಲಿ ಕಣ್ಣಿಗೆ ನೋಡ್ರೆ ಕಾಣಿಸುತ್ತೆ, ಎಳೆದು ಕರುಗಳು ಕಡ್ದು ನೇತಾಕಿರ್ತಾರೆ. ಅದ್ರ ಬಗ್ಗೆ ಯಾಕೆ ತಾವೇನು ಆಕ್ಷನ್ ತಗೊಳ್ಳಲ್ಲ? ನಮ್ಮ ಹೋರಾಟ ಇರತಕ್ಕಂಥದ್ದು ಕೇವಲ ಬಕ್ರೀದ್ಗೆ ಸೀಮಿತವಾಗಿ ಅಲ್ಲೇ ಅಲ್ಲ. ನಮ್ಮ ಹೋರಾಟ ವರ್ಷ ಪೂರ್ತಿಯಾಗಿ ನಾವು ನಿರಂತರವಾಗಿ ಏನು ಕೊನೆಯ ಗೋವಿನ ಹತ್ಯೆ ನಿಲ್ಲುವವರೆಗೂ ಸಹ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಪ್ರತಿನಿತ್ಯ ರಾತ್ರಿ ನೀವೆಲ್ಲರೂ ಗಮನಿಸಬಹುದು. ನೀವೇನು ನೈಸ್ ರೋಡ್ ಆಗಿರ್ಬೋದು, ಬೆಂಗಳೂರಿನ 12, 13 ಏನೋ ಒಂದು ಪ್ರವೇಶ ದ್ವಾರಗಳಿದೆ, ಅಷ್ಟು ಜಾಗಗಳಲ್ಲಿ ನಮ್ಮ ಕಾರ್ಯಕರ್ತರು ರಾತ್ರಿ ಪಾಳ್ಯದಲ್ಲಿ ಮನೆ ಮಠಗಳನ್ನು ಬಿಟ್ಟು ಜೀವದ ಅಂಗನ ತೊರೆದು ಗೋರಕ್ಷಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ನೀವು ಹೇಳಿದಂತೆ ಬೆಂಗಳೂರಿನ ಒಳಗಡೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಹಲವಾರು ಭಾಗಗಳಲ್ಲಿ ರಾಜಾರೋಷವಾಗಿ ಗೋಹತ್ಯೆ ನಡೀತಾ ಇರ್ತಕ್ಕಂಥದ್ದು. ನಾವು ಪೊಲೀಸರಿಗೆ ಕಾನೂನಾತ್ಮಕವಾಗಿ ಎಷ್ಟು ಬಾರಿ ಮನವಿಗಳನ್ನು ಕೊಟ್ಟರು ಸಹ ಅವರು ಪರಿಣಾಮಕಾರಿಯಾದಂತ ಕ್ರಮಗಳನ್ನು ಧರಿಸ್ತಾ ಇರ್ತಕ್ಕಂಥದ್ದು ನೋವಿನ ವಿಚಾರ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪೊಲೀಸರ
ಸಂಪೂರ್ಣವಾದಂತಹ ಬೇಲೂರನ್ನ ಎತ್ತಿಡಬೇಕು ಮತ್ತೆ ಸರ್ಕಾರಕ್ಕೆ ಒತ್ತಡವನ್ನ ಏರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ನಾವು ಈ ಹೋರಾಟವನ್ನು ತೀವ್ರಗೊಳಿಸ್ತಾ ಇರ್ತಕ್ಕಂಥ. ಆಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಇಂಡಿಯಾದಿಂದ ಜಾಸ್ತಿ ಗೋ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಇಲ್ಲಿಂದ ಕಳಿಸ್ತಾ ಇದ್ದಾರೆ, ನಿಮ್ ಬಿಜೆಪಿ ಅವರೇ ಕಳಿಸ್ತಾ ಇದ್ದಾರೆ, RSS ಅವ್ರು ಕಳಿಸ್ತಾ ಇದ್ದಾರೆ, VHP ಅವರೇ ಕಳಿಸ್ತಾ ಇದ್ದಾರೆ. ಅವರೇ ಕಳಿಸುವಾಗ ಇಲ್ಲೊಂದು ಅಲ್ಲೊಂದು ನಾಟಕ ಮಾಡ್ತಾರೆ ಅಂತಾರೆ, ಅದಕ್ಕೇನು ಹೇಳ್ತೀರಾ? ಅವೆಲ್ಲವೂ ಸಹ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಹರಿಬಿಡ್ತಾ ಇರ್ತಕ್ಕಂಥ ಸುಳ್ಳು ಸುದ್ದಿಗಳು. ಇವತ್ತು ನೀವು ಭಾರತ ಸರ್ಕಾರದ RTI ಅಧಿನಿಯಮದ ಅಡಿಯಲ್ಲಿ ನೀವೆಲ್ಲ ಮಾಹಿತಿ ತಂದಿರ್ತಕ್ಕಂಥದ್ದು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿತಾ ಇದೆ. ಗೋಹತ್ಯೆ ಗೋಮಾಂಸದ ಎಕ್ಸ್ಪೋರ್ಟ್ ಅನ್ನ ಭಾರತದಿಂದ ಮಾಡಲಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರವೇ ಇವತ್ತು RTI ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೂ ಇವತ್ತೇನು ಕಳ್ಳತನಗಳಲ್ಲಿ ಹಲವಾರು ಕಡೆಗಳಲ್ಲಿ ಇವತ್ತು ಗೋಹತ್ಯೆ ನಡೀತಾ ಇರ್ತಕ್ಕಂಥದ್ದನ್ನ ವಿಶ್ವ ಹಿಂದೂ ಪರಿಷತ್ತು ಗಮನಿಸಿರ್ತಕ್ಕಂಥದ್ದು. ಆ ವಿಚಾರವಾಗಿ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆ ಆದಂತ ದಿನದಿಂದಲೂ ಇವತ್ತಿನವರೆಗೂ ನಾವು ಹೋರಾಟವನ್ನು ಮಾಡ್ತಾನೆ ಇದ್ದೀವಿ. ಇನ್ನು ಮುಂದಕ್ಕೂ ಸಹ ಅದು ಯಾವುದೇ ಸರ್ಕಾರ ಇರಲಿ, ಅದು ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಸಂಪೂರ್ಣ ಗೋಹತ್ಯೆ ನಿಷೇಧ ಆಗುವವರೆಗೂ ಈ ವಿಚಾರದ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದು ಯಾರೇ ಮಾಡಿದ್ರು ನಾವು ಅದನ್ನ ಖಂಡಿಸ್ತೀವಿ. ಪ್ರತಿಯೊಂದು ವಿಚಾರಗಳನ್ನು ಹಲವಾರು ಸಂದರ್ಭಗಳಲ್ಲಿ ರಸ್ತೆಗಳನ್ನ ಮಾರ್ಗಗಳನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು, ಸಾರ್ವಜನಿಕ ಉಪಯೋಗಕ್ಕೆ ಇರತಕ್ಕಂಥ ರಸ್ತೆಗಳನ್ನ ಅವತ್ತು ಉಪಯೋಗಕ್ಕೆ ಬಾರದು ಅಂತೇಳಿ ಇವತ್ತು ಸರ್ಕಾರ ನಿಬಂಧನೆಗಳನ್ನ ಹೇರ್ತಾ ಇರ್ತಕ್ಕಂಥದ್ದು, ಅದನ್ನು ಸಹ ಖಂಡಿಸ್ತೀವಿ. ಕೇಂದ್ರ ಸರ್ಕಾರವಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ನ ಮಾರ್ಗದರ್ಶನ ಆಗ್ತಿರ್ತಕ್ಕಂಥದ್ದು ಸಾರ್ವಜನಿಕ ಸ್ಥಳಗಳನ್ನ ಮುಕ್ತವಾಗಿರ್ಬೇಕು ಅಂತೇಳಿ ಇವತ್ತು ನಾವೆಲ್ಲ ನೋಡಿದ್ವಿ. ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಏನು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಾಗಿರ್ಬೋದು, ಅದೇ ರೀತಿ ಅಸ್ಸಾಂನ ಸರ್ಕಾರದಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಎಲ್ಲಾ ಕಡೆಗಳನ್ನು ಯಾವುದೇ ಕಾರಣಕ್ಕೂ ರಸ್ತೆಗಳಲ್ಲಿ ಸಾರ್ವಜನಿಕ ರಸ್ತೆಗಳಲ್ಲಿ ಏನು ಪ್ರಾರ್ಥನೆಗಳನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ನಿಷೇಧ ಇರತಕ್ಕಂಥದ್ದು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಓಲೈಕೆ ಮಾಡೋದಕ್ಕೋಸ್ಕರ ರಸ್ತೆಗಳನ್ನ ಸಾರ್ವಜನಿಕರಿಗೆ ಉಪಯೋಗ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇದಕ್ಕೂ ಅವಕಾಶ ಮಾಡ್ಕೊಡ್ಬೋದು. ಮತ್ತೆ ಇವತ್ತೇನೋ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆ ಇತ್ತು, ಅದನ್ನ ಕಿತ್ತಾಕಿ ಮತ್ತೆ ಹಿಜಾಬನ್ನ ತಂದಿರ್ತಕ್ಕಂಥದ್ದು, ಅದನ್ನು ಸಹ ಖಂಡಿಸ್ತಾ ಇದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ತೆರವುಗೊಳಿಸಬೇಕು. ಶಾಲೆಗಳಲ್ಲಿ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಸಮಾನತೆ ಮಾಡಬೇಕು ಅಂತೇಳಿ ನಾವು ಆಗ್ರಹವನ್ನು ಪಡ್ತಾ ಇದ್ದೀವಿ. ಸಪೋರ್ಟ್ ಮಾಡ್ತಾರೆ, ಅವ್ರ ಮೇಲೆ ನಾವು ಕ್ರಮ ಜರುಗಿಸಲಿಕ್ಕೆ ಆಗ್ರಹ ಪಡ್ತೀವಿ. ಮತ್ತೆ ಏನ್ 2020 ಕಾಯ್ದೆ ಇದೆ ಅದರಲ್ಲೂ ಅಷ್ಟೇ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಅದಕ್ಕೆ ವಾಹನವನ್ನು ಯಾರು ಬಾಡಿಗೆ ಕೊಡ್ತಾನೆ ಅವನ ಮೇಲೆ ಪ್ರಕರಣ ದಾಖಲಾಗಬೇಕು, ಹಸುವನ್ನ ಯಾರು ಮಾರಾಟ ಮಾಡ್ತಾನೆ ಅವನ ಮೇಲೆ ಸಹ ಪ್ರಕರಣ ದಾಖಲಾಗಬೇಕು ಅಂತಾನೆ ಹೇಳಿರ್ತಕ್ಕಂಥದ್ದು. ಮತ್ತೆ ಅಷ್ಟೇ ಅಲ್ಲದೆ ಎಲ್ಲಿ ಹಸುವನ್ನ ಕಳೀತಾರೆ ಆ ಜಾಗವನ್ನ ದಸ್ತಗಿರಿ ಮಾಡಬೇಕು, ಅದನ್ನ ಜಪ್ತಿ ಮಾಡ್ಕೋಬೇಕು ಸರ್ಕಾರದ ಅಧಿನಿಯಮ ಅಂತ ಹೇಳಿರ್ತಕ್ಕಂಥದ್ದು. ಆದ್ರೆ ಇವತ್ತು ಎಷ್ಟೋ ಕಡೆಗಳಲ್ಲಿ ಮಾಧ್ಯಮದವರು ಹೇಳಿದ್ರು, ಇವಾಗ ಬೆಂಗಳೂರಿನ ಬೀದಿಗಳಲ್ಲಿ ಅದು ತಿಲಕ್ ನಗರ ಆಗಿರ್ಬೋದು, ಶಿವಾಜಿನಗರ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಕಲಾಸಿಪಾಳ್ಯ, ಜ್ಞಾನಿ ರೋಡು, ಈ ರೀತಿ ಕನಿಷ್ಠ 150 ಕೇಂದ್ರಗಳನ್ನು ಹೇಳ್ಬೋದು ನೀವೇನೆ. ಅಂತ ಸ್ಥಳಗಳಲ್ಲಿ ನಡೀತಾ ಇದ್ರು ಸಹ ಇವತ್ತು ಯಾವುದೇ ರೀತಿಯಾದಂತ ಕ್ರಮ ಆಗ್ತಾ ಇಲ್ಲ. ಇದನ್ನೇನಾದ್ರೂ ಬಜರಂಗ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಗುಂಡ ಹಾಕ್ತಕ್ಕಂಥದ್ದು, ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಕ್ಕಂಥದ್ದು, ಅವರನ್ನ ಕೋಮುವಾದಿಗಳು ಅಂತ ಹೇಳ್ತಕ್ಕಂಥದ್ದು, ಈ ರೀತಿ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆನಲ್ಲಿ ಇವತ್ತು ಹೇಳ್ತಾರೆ ಏನ್ ಹಿಂದೂಗಳ ಹಬ್ಬಗಳು ಬಂತು ಅಂತ ಹೇಳಿದ್ರೆ ಬಣ್ಣ ಇಲ್ಲದೆ ಹೋಳಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾರೆ, ಪಟಾಕಿ ಇಲ್ಲದೆ ದೀಪಾವಳಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾರೆ, ಡಿಜೆ ಇಲ್ಲದೆ ಗಣೇಶ ಹಬ್ಬ ಆಚರಿಸಿ ಅಂತ ಹೇಳ್ತಾರೆ. ಆದ್ರೆ ಯಾವನಾದ್ರೂ ಒಬ್ಬ ಬುದ್ಧಿಜೀವಿ ಇವತ್ತು ಹೊರಗಡೆ ಬಂದು ಹೇಳ್ತಾರ ನೀವ್ ಯಾರು ಗೋಹತ್ಯೆ ಇದ್ದೀರಾ ಇದನ್ನ ಆಚರಿಸಿ ಅಂತ ಹೇಳ್ಬಿಟ್ಟು ಹೇಳೋದೇನು? ಈ ರೀತಿಯಾದ ದ್ವಂದ್ವ ನೀತಿಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟೆಲ್ಲ ಅಶಾಂತಿ ಉಂಟಾಗ್ತಾ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗದ ವತಿಯಿಂದ ನಾವು ಸಂಕಲ್ಪ ಮಾಡ್ತೇವೆ, ಈ ಬಾರಿಯ ಏನು ಗೋಹತ್ಯೆ ನಡೀತೆ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಲಿಕ್ಕೆ ನಾವೆಲ್ಲರೂ ಸಹ ನಮ್ಮ ಪ್ರಾಣ ಒತ್ತೇಕರು ಕೆಲಸ ಮಾಡಲಿಕ್ಕೆ ಹೇಳಿ ಈ ಒಂದು